Hi, hello friends. Welcome to the Shri ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರ್. ಬೇಸಿಕ್ಲಿ ನನ್ನ ಸಬ್ಜೆಕ್ಟು ಮ್ಯಾಥ್ಸ್ ಸೈನ್ಸ್ ಆಗಿದೆ. ಆದರೂ ನಾನು ಇಂಗ್ಲೀಷನ್ನು ನಾನು ಹೇಗೆ ಓದ್ಕೊಂಡೆ ಅನ್ನೋದನ್ನು ನಿಮಗೆ ಸ್ವಲ್ಪ ಹಿಂಟ್ ಕೊಟ್ಕೊತ ಹೋಗ್ತೀನಿ. ಯಾವ ಥರ ಓದ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ವರ್ಷದಿಂದ ವರ್ಷಕ್ಕೆ ಇಂಗ್ಲೀಷ್ ಪೇಪರು ನಮಗೆ ಈಸಿ ಹಾಕ್ಕೊತ ಹೋಗುತ್ತೆ. ಒಂದು ಅಟೆಂಪ್ಟ್ ಆಗಲಿಲ್ಲ ಅಂದ್ರೂ ಇನ್ನೊಂದು ಅಟೆಂಪ್ಟಿಗೆ, ಅಂದರೆ ನಾನು ಆಗಲಿಲ್ಲ ಅಂತ ಹೇಳ್ತಾ ಇರೋದು ಟಾರ್ಗೆಟ್. ಈಗ ನಾನು ಇಂಗ್ಲೀಷಿಗೆ ನನ್ನ ಟಾರ್ಗೆಟ್ ಏನು ಇಟ್ಕೊಂಡಿರ್ತೀನಿ, 30ಕ್ಕೆ ನನ್ನ ಟಾರ್ಗೆಟ್ ಏನಿರಬೇಕು, ಕಡಿಮೆ ಅಂದರೆ 25 ಮಾರ್ಕ್ಸ್ ಬರಬೇಕು ಟಿ ಇ ಟಿಯಲ್ಲಿ ಇಂಗ್ಲೀಷಲ್ಲಿ. ಯಾಕಂದರೆ ನನ್ನ ಸ್ಕೋರ್ ಟಾರ್ಗೆಟ್ ಏನಿದೆ, ಟಿ ಇ ಟಿ ನಾನು 120 ಮಾರ್ಕ್ಸ್ ತೆಗಿಲೇಬೇಕು ಅಂತ ಇರೋದ್ರಿಂದ ನನಗೇನಾಗಿರಬೇಕು, 25 ಮಾರ್ಕ್ಸು ಬರಲೇಬೇಕು ಅಂತ ನನ್ನ ಇಂಟೆನ್ಷನ್ ಇತ್ತು. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಟಾರ್ಗೆಟ್ 25 ಬರಬೇಕು. ಹಾಗೆ 25 ಬರಬೇಕಂದ್ರೆ ನಾವು ಏನು ಹಿಂಟನ್ನು ಬಳಸಬೇಕು, ಯಾವ ಥರ ಪ್ಯಾಸೇಜನ್ನು ಓದ್ಕೋಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ಕೊತ ಹೋಗ್ತಿದ್ದೀನಿ. ಫಸ್ಟ್ ನಾವೇನು ಮಾಡಿಬಿಡಬೇಕು, ಈಸಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಗ್ರೂಪ್ ಮಾಡ್ಕೊತ ಸೆಂಟೆನ್ಸನ್ನು ಏನು ಮಾಡಬೇಕು, ಗ್ರೂಪ್ ಮಾಡಿಕೊಂಡು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋಂಗೆ ಹಂಗೆ ಪ್ಯಾಸೇಜನ್ನು ಓದ್ಕೋಬೇಕು. ಈಗ ನೋಡಿರಿ, ಎ ಮದರ್ ಡಕ್ ಆ್ಯಂಡ್ ಹರ್ ಲಿಟ್ಲ್ ಡಕ್ಲಿಂಗ್ಸ್ ವರ್ ಆನ್ ದೇರ್ ವೇ ಟು ದ ಲ್ಯಾಕ್ ಒನ್ ಡೇ. ಒಂದು ಗ್ರೂಪ್ ಮಾಡ್ಕೊತ, ಅಂದರೆ ತಾಯಿ ಡಕ್ಕು ಅದರ ಮರಿಗಳನ್ನ ಕರ್ಕೊಂಡು ಒಂದು ದಿನ ಎಲ್ಲಿ ಹೋಗ್ತಾ ಇದ್ದವು, ಲೇಕ್, ಕೆರೆಗೆ ಅಥವಾ ಹಳ್ಳಕ್ಕೆ ಹೋಗ್ತಾ ಇದ್ದವು. ದ ಡಕ್ಲಿಂಗ್ಸ್ ವರ್ ವೆರಿ ಹ್ಯಾಪಿ ಫಾಲೋಯಿಂಗ್ ದೇರ್ ಮದರ್ ಆ್ಯಂಡ್ ಕ್ವಾಕಿಂಗ್ ಅಲಾಂಗ್ ದ ವೇ. ಅವೇನು ಮಾಡ್ಕೊತ ಹೋಗ್ತಾ ಇದ್ದವು, ಕ್ವಾಕ್ ಅಂದ್ಕೊತ ಅವ್ರ ತಾಯಿಯನ್ನು ಫಾಲೋ ಮಾಡ್ಕೊತ ಹೋಗ್ತಾ ಇದ್ದವು. ಆಲ್ ಆಫ್ ದ ಸಡನ್ ದ ಮದರ್ ಡಕ್ ವಾಸ್ ಮದರ್ ಡಕ್ ಸಾ ಎ ಫಾಕ್ಸ್ ಇನ್ ದ ಡಿಸ್ಟೆನ್ಸ್. ಅವು ಏನು ಮಾಡ್ತಾಯಿದ್ವು, ಖುಷಿಯಿಂದ ಕ್ವಾಕ್ ಅಂತ ಮಾಡ್ಕೊತ ಹೋಗ್ತಿದ್ವಲ್ಲ, ಆ ತಾಯಿ ಏನು ಮಾಡ್ತು, ಫಾಕ್ಸನ್ನು ನೋಡ್ತು. ದೂರದಲ್ಲಿ ಒಂದು ಫಾಕ್ಸನ್ನು ನೋಡಿ, ಶಿ ವಾಸ್ ಫ್ಲೈಟೆಂಡ್ ಆ್ಯಂಡ್ ದ ಶೌಟೆಡ್. ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಕ್ಕೆ, ಚಿಲ್ಡ್ರನ್ಸ್ ಹರಿ ಟು ದ ಲ್ಯಾಕ್, ದೇರ್ ಈಸ್ ಎ ಫಾಕ್ಸ್. ಮಕ್ಕಳೇ ಏನು ಮಾಡಿರಿ, ಓಡ್ರಿ, ಎದರ ಕಡೆ, ಕೆರೆ ಕಡೆ ಓಡ್ಕೊತ ಹೋಗ್ರಿ, ಅಲ್ಲಿ ಏನಿದೆ, ನರಿ ಇದೆ ಅಂತ ಜೋರಾಗಿ ಕೂಗ್ಕೊತ ಹೋಯ್ತು ತಾಯಿ ಡಕ್ಕು. ಇಲ್ಲೇನಾಗ್ತದೆ ಅಂದರೆ, ದ ಡಕ್ಲಿಂಗ್ಸ್ ಹರೀಡ್ ಟುವರ್ಡ್ಸ್ ದ ಲ್ಯಾಕ್. ಅವು ಏನು ಮಾಡ್ಕೊತ ಹೋದ್ವು, ಅವ್ರ ತಾಯಿ ಹೇಳಿದ ತಕ್ಷಣವೇ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ವು ಕೆರೆ ಕಡೆಗೆ. ದ ಮದರ್ ಡಕ್ ವಂಡರ್ಡ್ ವಾಟ್ ಟು ಡೂ. ಶಿ ಬಿಗನ್ ಟು ದ ವಾಕ್ ಬ್ಯಾಕ್ ಫಾರ್ತ್ ಡ್ರ್ಯಾಗಿಂಗ್ ಒನ್ ವಿಂಗ್ ಆನ್ ದ ಗ್ರೌಂಡ್. ಆ ತಾಯಿ ಇದು ಏನು ಮಾಡ್ತಾಯಿತ್ತು, ಲ್ಯಾಕ್ ಕಡೆ ಹೋಗ್ತಾ ಇಲ್ಲ, ಅದು ಏನು ಮಾಡ್ತಾಯಿದೆ, ವಾಕ್ ಬ್ಯಾಕ್, ಹಿಂದ್ಗಡೆ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಎಲ್ಲ ಮಕ್ಕಳನ್ನ ಕೆರೆ ಕಡೆ ಹೇಳಿದರೆ ಇದು ಕೆರೆಯನ್ನು ಬಿಟ್ಟು ಆಪೋಸಿಟ್ ಓಡ್ತಾ, ಡ್ರ್ಯಾಗಿಂಗ್ ಒನ್ ವಿಂಗ್. ಅದೇನು ಮಾಡ್ತಾಯಿದೆ, ತನ್ನ ಒಂದು ರೆಕ್ಕೆಯನ್ನು ಜರಿಸ್ಕೊತ, ನೆಲಕ್ಕೆ ತರಿಸ್ಕೊತ ಏನು ಮಾಡ್ತಾಯಿತ್ತು, ಓಡ್ತಾ ಇತ್ತು. ವೆನ್ ದ ಫಾಕ್ಸ್ ಸಾ ಹರ್ ಬಿಕಮ್ ಎ ಹ್ಯಾಪಿ. ನೋಡ್ರಿ, ಅವ್ರನ್ನೆಲ್ಲ ನೋಡಿದ ತಕ್ಷಣ ಫಾಕ್ಸಿಗೆ ಏನಾಗ್ಬಿಡ್ತು, ಡಕ್ಲಿಂಗ್ಸ್ ಇದಾವಂತ ಖುಷಿ ಆಗಿಬಿಡ್ತು. ಆ್ಯಂಡ್ ಹೀ ಸೆಡ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನು ಅನ್ಕೊಂತು, ಏನು, ಲುಕಿಂಗ್ ಲೈಕ್ ಶೀ ಈಸ್ ಹರ್ಟ್ ಆ್ಯಂಡ್ ಕೆನಾಟ್ ಫ್ಲೈ. ಡಕ್ಕಿಗೆ ಏನಾಗಿದೆ, ಅವಳಿಗೆ ನೋವಾಗಿದೆ, ಹರ್ಟ್, ಹಾಗಾಗಿ ಅವಳು ಹಾರೋದಿಲ್ಲ. ಕೆನಾಟ್ ಫ್ಲೈ, ಕ್ಯಾನ್ ಈಸಿಲಿ ಕ್ಯಾಚ್ ಆ್ಯಂಡ್ ಈಟ್ ಹರ್ ಅನ್ಕೊತದ್ದು. ಅದಕ್ಕೇನಾಗಿದೆ, ಮದರ್ ಡಕ್ಕಿಗೆ ನೋವಾಗಿದೆ, ನಾನು ಕ್ಯಾಚ್ ಆ್ಯಂಡ್ ಈಟ್ ಹರ್. ದೆನ್ ಹಿ ರನ್ ಟುವರ್ಡ್ಸ್ ಹರ್. ಅದೇನು ಮಾಡಿಬಿಡ್ತು, ಫಾಕ್ಸು ಅದರ ಕಡೆ, ಡಕ್ ಕಡೆಗೆ ಓಡಲಿಕ್ಕೆ ಪ್ರಾರಂಭ ಮಾಡ್ತು. ದ ಮದರ್ ಡಕ್ ರನ್ ಲೀಡಿಂಗ್ ದ ಫಾಕ್ಸ್ ಅವೇ ಫ್ರಮ್ ದ ಲ್ಯಾಕ್. ನೋಡ್ರಿ, ಆ ಮದರ್ ಡಕ್ ಏನು ಮಾಡ್ತು, ಓಡ್ತಾ ಇತ್ತು. ಓಡ್ತಾ ಆ ಫಾಕ್ಸ್ ಏನು ಮಾಡಿಬಿಡ್ತು, ಆ ಮದರ್ ಡಕ್ ಹಿಂದ್ಗಡೆಗೆ ಓಡಲಿಕ್ಕೆ ಪ್ರಾರಂಭ ಮಾಡ್ತು. ದ ಫಾಕ್ಸ್ ಫಾಲೋಡ್ ಹರ್. ನಾವು ದ ವುಡ್ ನಾಟ್ ಬಿ ಏಬಲ್, ವುಡ್ ನಾಟ್ ಅಂತ ನಾವು ಒತ್ತಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಬಿ ಏಬಲ್ ಟು ಹಾರ್ಮ್ ಹರ್ ಡಕ್ಲಿಂಗ್ಸ್. ತಾಯಿ ಕನ್ಫರ್ಮ್ ಮಾಡ್ಕೊತು, ನನ್ನ ಮಕ್ಕಳು ಏನು ಮಾಡಿದರು, ಸೇಫ್ ಆದರು ಅನ್ಕೊಂತು.
ದ ಮದರ್ ಡಕ್ ಲುಕ್ಡ್ ಟುವರ್ಡ್ಸ್ ಹರ್ ಡಕ್ಲಿಂಗ್ಸ್ ಆ್ಯಂಡ್ ಸಾ ದೇವರ್ ಹ್ಯಾಡ್ ರೀಚ್ ದ ಲ್ಯಾಕ್. ಅವೇನು ಮಾಡಿಬಿಟ್ವು, ಕೆರೆಯಲ್ಲಿ ಎಲ್ಲವೂ ಹೋದ್ವು, ಕೆರೆಗೆ ಹಾರ್ಕೊಂಡ್ಬಿಟ್ವು. ಶಿ ವಾಸ್ ರಿಲೀವ್ಡ್. ಅವಾಗ ಆಕೆಗೆ ಏನಾಯಿತು, ಸಮಾಧಾನ ಆಯಿತು. ಶಿ ಸ್ಟಾಪ್ಡ್ ಆ್ಯಂಡ್ ಟುಕ್ ಎ ಡೀಪ್ ಬ್ರೀತ್. ಆಕೆಗೆ ಸಮಾಧಾನ ಮಾಡಿಕೊಂಡು, ಏನು ನಡ್ಕೊತ ಕುಂಟ್ಕೊತ ಓಡ್ಕೊತ ಹೋಗ್ತಿದ್ಲಲ್ಲ, ಸ್ಟಾಪ್ ಮಾಡಿಕೊಂಡು ದೊಡ್ಡ ಉಸಿರನ್ನು ತಗೊಂಡ್ಲು. ದ ಫಾಕ್ಸ್ ಥಾಟ್ ಶಿ ವಾಸ್ ಟಯರ್ಡ್ ಆ್ಯಂಡ್ ಹಿ ಕಮ್ ಕ್ಲೋಸ್ಡ್. ನೋಡ್ರಿ, ಶಿ ವಾಸ್ ಟಯರ್ಡ್. ಫಾಕ್ಸು, ನರಿ ಏನು ಮಾಡ್ಕೊಂತು, ಮನಸ್ಸಲ್ಲೇ ಅನ್ಕೊಂತು, ಅವಳು ಸುಸ್ತಾಗಿಬಿಟ್ಟಿದ್ದಾಳೆ, ಇನ್ನೇ ನೋಡಲ್ಲ ಅಂತಂದು ಅದು ಫಿಕ್ಸ್ ಮಾಡ್ಕೊಂಡ್ಬಿಡ್ತು. ಆ್ಯಂಡ್ ಹಿ ಕಮ್ ಕ್ಲೋಸ್ಡ್. ವೇಗವಾಗಿ ಡಕ್ ಹತ್ರ ಓಡ್ಕೊತ ಬಂತು. ಬಟ್ ದ ಮದರ್ ಡಕ್ ಕ್ವಿಕ್ಲಿ ಸ್ಪ್ರೆಡ್ ಹರ್ ವಿಂಗ್ಸ್ ಆ್ಯಂಡ್ ರೈಸ್ ಅಪ್ ಇನ್ ದ ಏರ್. ಅದೇನು ಮಾಡಿಬಿಡ್ತು, ಡಕ್ಕು ತನ್ನ ರೆಕ್ಕೆಯನ್ನು ಬಿಚ್ಕೊಂತು. ಬಿಚ್ಚಿ ಏನು ಮಾಡಿಬಿಡ್ತು, ಮೇಲ್ಗಡೆ ರೈಸ್ ಅಪ್ ಇನ್ ದ ಏರ್, ಗಾಳಿಯಲ್ಲಿ ಹಾರ್ಕೊಂಡ್ಬಿಟ್ಟು. ಶಿ ಲ್ಯಾಂಡೆಡ್ ಇನ್ ದ ಮಿಡಲ್ ಆಫ್ ದ ಲ್ಯಾಕ್ ಆ್ಯಂಡ್ ಹರ್ ಡಕ್ಲಿಂಗ್ಸ್ ಸ್ವಿಮ್ ಟು ಹರ್. ಅವಳು ಮಿಡಲ್ ಆಫ್ ದ ಲ್ಯಾಕ್, ಕೆರೆಯ ನಡುವೆ ಏನು ಮಾಡಿಬಿಟ್ಲು, ಹಾರಿಕೊಂಡು ಕೆರೆಯ ನಡುವೆ ಲ್ಯಾಂಡೆಡ್ ಆದ್ಲು. ನೆಕ್ಸ್ಟು ಟುವರ್ಡ್ಸ್ ಡಕ್ಲಿಂಗ್ಸ್ ಸ್ವಿಮ್ ಟು ಹರ್. ಅವ್ರ ಡಕ್ಲಿಂಗ್ಸ್ಗಳೆಲ್ಲ ಏನು ಮಾಡಿದ್ವು, ಅದರ ತಾಯಿ ಕಡೆಗೆ ಸ್ವಿಂಗ್ ಮಾಡ್ಕೊತ ಈಜ್ಕೊತ ಬಂದವು. ದ ಫಾಕ್ಸ್ ಸ್ಟಾರ್ಟೆಡ್ ಇನ್ ದ ಬಿಹೈಂಡ್ ಅಟ್ ದ ಮದರ್ ಡಕ್ ಆ್ಯಂಡ್ ಹರ್ ಡಕ್ಲಿಂಗ್ಸ್. ಅದೇನಾಗ್ತು, ಅದಕ್ಕೇನಾಗ್ಬಿಡ್ತು, ಅದು ನೋಡ್ಬಿಡ್ತು ತಿರುಗಿ, ಇದು ಏನು ಮಾಡಿಬಿಡ್ತಲ್ಲ, ಸೀದಾ ಹೋಗಿ ಆ ಡಕ್ಲಿಂಗ್ಸ್ ಕಡೆ ಸೇರ್ಕೊಂಡ್ಬಿಡ್ತಲ್ಲ ಇದು ಮದರ್ ಡಕ್ಕು. ಹಿ ಕುಡಂಟ್ ರೀಚ್ ದೆಮ್. ಅವರು ಇದೇನಾಯಿತು, ನರಿ ಅವ್ರನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಬಿಕಾಸ್ ದೇವರ್ ಇನ್ ದ ಮಿಡಲ್ ಆಫ್ ದ ಲೇಕ್. ಅಂದರೆ ಕೆರೆಯ ನಡುವೆ ಇದ್ರು ಅವರು, ಹಾಗಾಗಿ ಅವ್ರು ಏನಾಗ್ತಾ ಇರಲಿಲ್ಲ, ಅವನ್ನ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ನರಿಗೆ. ಹಿ ವಾಸ್ ದ ಡಕ್ ಫೂಲ್ಡ್ ಹಿಟ್ಸ್ ಎನಿಮಿ ಇಂಟು ಥಿಂಕಿಂಗ್. ನೋಡ್ರಿ, ಫೂಲ್ಡ್ ಅಂದರೆ ಫೂಲಿಶ್ ಮಾಡ್ತು ಯಾರನ್ನ, ನರಿನ, ಅದರ ಯೋಚನೆಯಿಂದ. ಎಷ್ಟು ಫಾಸ್ಟಾಗಿ ಥಿಂಕ್ ಮಾಡ್ತು ನೋಡ್ರಿ ಅದು ಡಕ್ಕು. ಶಿ ವಾಸ್ ಹರ್ಟ್ ಆ್ಯಂಡ್ ಹರ್ ಚಿಲ್ಡ್ರನ್ಸ್ ಟೈಮ್ ಟು ಬಿ ಎಸ್ಕೇಪ್. ಆಕೆ ನೋವಾಗೈತಿ ಅಂತಂದು ನಾಟಕ ಮಾಡಿ ಅದರ ಮಕ್ಕಳನ್ನ ಏನು ಮಾಡಿದ್ಲು, ಅವಳು ಸೇವ್ ಮಾಡ್ತಾಳೆ ಡಕ್ಕು. Dear children, some birds drag one of the wings on the ground when an enemy is going to attack. In this way, they fall there. ಏನಾದರೂ ಗಾಯ ಆಗಿದವು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಎನಿಮಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಎನಿಮೀಸ್ನ ಏನು ಮಾಡಿದ್ಲಾಕಿ, ಇದರಿಂದ ತನ್ನ ಅಪಾಯದಿಂದ ತನ್ನ ಮಕ್ಕಳನ್ನು ಕಾಪಾಡಲಿದ್ಲು. ಎನಿಮಿ ಏನು ಮಾಡೋಕ್ಕೋಯ್ತು, ಅದಕ್ಕೆ ನೋವಾಗೈತೆ ಅಂತಂದೇಳಿ ಆ ಡಕ್ನ ಫಾಲೋ ಮಾಡೋಕ್ಕೋಯ್ತು. ಆಕೆ ಏನು ಮಾಡಿದ್ಲು, ತನ್ನ ಮಕ್ಕಳಿಗೆ ಟೈಮನ್ನು ಕೊಟ್ಟಳು ಲೇಕಿಗೆ ಹೋಗಿ ಅವೇನಾಗಿತ್ತು, ಮಕ್ಕಳೆಲ್ಲ ಎಸ್ಕೇಪ್ ಆಗಿಬಿಟ್ಟು. ಸಾಧ್ಯ ಆದಷ್ಟು ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಯಾಸೇಜನ್ನು ಏನು ಮಾಡಬೇಕಂದ್ರೆ, ಇಂಗ್ಲೀಷಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಹಾಗಾಗಿ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸಾಧ್ಯ ಆದಷ್ಟು ಸ್ಕಿಪ್ ಮಾಡಲಿಲ್ಲಂಗೆ ನೋಡ್ಕೊಳ್ರಿ. ಪಾಯಿಂಟ್ಸ್ ಎಲ್ಲ ಹೇಳ್ತಕ್ಕಂಥ ಹೋಗ್ತಿದ್ದೀನಿ. ನೆಕ್ಸ್ಟ್ ಈ ಪ್ಯಾಸೇಜ್ ಮೇಲೆ ನಾನೇನೀಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಪ್ಯಾಸೇಜ್ ಮೇಲೆ ಏನಾಗುತ್ತೆ, ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ದ ಫಾಕ್ಸ್ ಥಾಟ್ ವಾಟ್ ದ ಮದರ್ ಡಕ್ ವಾಸ್ ಹರ್ಟ್ ವೆನ್ ದ ಮದರ್ ಡಕ್. ನೋಡ್ರಿ, ಅದು ಯಾವ ಸಂದರ್ಭದಲ್ಲಿ ಥಿಂಕ್ ಮಾಡುತ್ತೆ, ಯಾವುದು, ಫಾಕ್ಸು. ಥಿಂಕ್, ಥಾಟ್. ಇದು ನೋಡ್ರಿ, ಥಿಂಕ್ ಅನ್ನೋದು ಸಿಂಗುಲರು, ಇದು ಪ್ಲೂರಲ್ಲು, ಫಾಸ್ಟ್ ಟೆನ್ಸು. ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸು. ದ ಮದರ್ ಡಕ್ ವಾಸ್ ಹರ್ಟ್. ಯಾವಾಗ ಅದಕ್ಕೆ ತಾಯಿಗೆ ನೋವಾಗೈತೆ ಅಂತಂದೇಳಿ ಫಾಕ್ಸ್ ಥಿಂಕ್ ಮಾಡ್ತು, ಒಂದೊಂದೇ ಆಪ್ಷನನ್ನು ನೋಡ್ಕೊತ ಹೋಗ್ರಿ. ನೀವು ಆಲ್ರೆಡಿ ಆನ್ಸರ್ ಮಾಡಿರ್ತೀರ. ಯಾವಾಗ ಅಂತಂದರೆ ಹರಿಡ್ ಟುವರ್ಡ್ಸ್ ದ ಲ್ಯಾಕ್ ಅಲ್ಲ, ಅದು ಕೆರೆಗೆ ಬರಬೇಕಾದ್ರೆ ಅಲ್ಲ. ರನ್ ಅವೇ ಫ್ರಮ್ ದ ಲ್ಯಾಕ್ ಅಲ್ಲ, ಅಂದರೆ ಕೆರೆಯಿಂದ ಹೋಗಬೇಕಾದ್ರೆ ಅಂತ ಹೇಳ್ತಾರೆ, ಅಲ್ಲ. ಆಮೇಲೆ ಬಿಗನ್ ಟು ದ ಲ್ಯಾಕ್ ಬ್ಯಾಕ್ ಫಾರ್ ದ ಡ್ರ್ಯಾಗಿಂಗ್ ಒನ್ ವಿಂಗ್ ಆನ್ ದ. ಒಂದು ರೆಕ್ಕೆಯನ್ನು ನೆಲಕ್ಕೆ ತರಿಸ್ಕೊತ ಹೋಗಬೇಕಾದ್ರೆ ಆವಾಗ ಅದು ಏನಾಗುತ್ತೆ, ಫಾಕ್ಸು ತಾನು ಇದು ಡಕ್ಕಿಗೆ ಗಾಯ ಆಗಿದೆ ಅಂತ ಥಿಂಕ್ ಮಾಡುತ್ತೆ. ಇದು ಸರಿಯಾದ ಉತ್ತರ. ನೆಕ್ಸ್ಟು 31ನೇ ಪ್ರಶ್ನೆಗೆ 3ನೇದು ಸರಿಯಾದ ಉತ್ತರ ಆಗುತ್ತೆ. 32ನೇ ಪ್ರಶ್ನೆ ಬರೋಣ. 32 ಪ್ರಶ್ನೆಯಲ್ಲಿ ದ ಮದರ್ ಡಕ್ ರನ್ ಲೀಡಿಂಗ್ ದ ಫಾಕ್ಸ್ ಅವೇ ಫ್ರಮ್ ದ ಲೇಕ್ ಬಿಕಾಸ್. ಅವೇ ಫ್ರಮ್ ದ ಲೇಕ್, ಮದರ್ ಡಕ್ ಏನು ಮಾಡ್ತಾ ಇದೆ,
ಫಾಕ್ಸನ್ನು ಕೆರೆಯಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ, ಅವೇ ಫ್ರಮ್ ದ ಲೇಕ್. ಯಾಕೆ? ಇಟ್ ವಾಂಟೆಡ್ ಟು ಸೇವ್ ಇಟ್ಸ್ ಲೈಫ್, ಅದರ ಪ್ರಾಣವನ್ನು ಬದುಕೊಳಿಸ್ಲಿಕ್ಕೆ ಅಲ್ಲ. ಇಟ್ ವಾಂಟೆಡ್ ಟು ಸೇವ್ ಇಟ್ಸ್ ಡ್ರಕ್ಲಿಂಗ್ಸ್, ಅಂದರೆ ತನ್ನ ಮರಿಗಳನ್ನು ಸೇವ್ ಮಾಡಲಿಕ್ಕೆ ಅದೇನು ಮಾಡ್ತಾ ಇದೆ, ಕೆರೆಯಿಂದ ಆ ನರಿಯನ್ನು ದೂರಕ್ಕೆ ಕರ್ಕೊಂಡು ಹೋಗ್ತಾ ಇದೆ. 33ನೇ ಪ್ರಶ್ನೆಗೆ ಬರೋಣ. ದಿಸ್ ಸ್ಟೋರಿ ಹೈಲೈಟ್ಸ್, ಯಾವುದಕ್ಕೆ ಇದು ಸಂಬಂಧಪಡುತ್ತೆ, ಯಾವುದಕ್ಕೆ ನಾವು ಮೇನಾಗಿ ಇದನ್ನು ಥೀಮನ್ನು ಏನು ನೋಡ್ಬೋದು? ದ ಗ್ರಿಡ್ನೆಸ್ ಆಫ್ ದ ಫಾಕ್ಸ್, ಅಂದರೆ ಅದು ಎಂಥದ್ದು, ನರಿ ದ್ರಾಕ್ಷಿ ಹಣ್ಣಿಂದ ಮೋಸ ಹೋಗುತ್ತಲ್ಲ ಹಾಗೆ ಅದನ್ನು ಹೇಳ್ಬೋದಾ? ನಿರಾಶಾವಾದಿ ನರಿ ಅಂತಾರಲ್ಲ ಅದು ಅಂತಂದು, ಗ್ರಿಡ್ನೆಸ್ ಅಂದರೆ ಒಂಥರ ನಿರಾಶಾವಾದಿ ಅಂತ ಅರ್ಥ ಬರುತ್ತೆ. ದ ಫಾಕ್ಸ್ ಹಂಟಿಂಗ್ ದ ಡಕ್ಲಿಂಗ್ಸ್ ಇದು ಬರಲ್ಲ. ದ ಕೇರ್ ಆಫ್ ದ ಮದರ್ ಡಕ್, ದ ವಂಡರಿಂಗ್ ಆಫ್ ದ ಮದರ್ ಡಕ್ ಆ್ಯಂಡ್ ದ ಡ್ರಕ್ಲಿಂಗ್ಸ್. ಅದಕ್ಕಿಂತ ಎಲ್ಲದಕ್ಕೂ ಮುಖ್ಯವಾಗಿ ಯಾವ್ದು ತೊಗೋಬೋದು ನಾವು? ದ ಕೇರ್ ಆಫ್ ದ ಮದರ್ ಡಕ್, ತಾಯಿ ಡಕ್ಕು ಪ್ರೀತಿ ಅಂತ ನಾವು ಇದಕ್ಕೆ ಹೈಲೈಟ್ಸನ್ನು ಹೇಳ್ಬೋದು. ಹಾಗಿದ್ರೆ 34ನೇ ಪ್ರಶ್ನೆ. ದ ಪ್ರೇಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮೀನ್ಸ್ ದ ಮೂವ್ ಫಸ್ಟ್ ಒನ್ ಡೈರೆಕ್ಷನ್ ಆ್ಯಂಡ್ ದೆನ್ ದ ಆಪೋಸಿಟ್ ಡೈರೆಕ್ಷನ್. ನೋಡ್ರಿ, ಫಸ್ಟ್ ಏನು ಮಾಡ್ತಾ ಇತ್ತು, ಕೆರೆ ಕಡೆ ಓಡ್ತಾ ಇತ್ತು. ಇದು ನರಿ ಯಾವಾಗ ನೋಡ್ತೋ ಆವಾಗ ಇದು ಡಕ್ ಏನು ಮಾಡುತ್ತೆ, ಡಕ್ಕು ಬ್ಯಾಕ್ ಟು ದ ಲೇಕ್ ಹೋಗುತ್ತೆ. ಹಾಗಾಗಿ ಇದಕ್ಕೆ ಆಪ್ಷನ್ನು 1 ಆಗುತ್ತೆ. ದ ಮದರ್ ಡಕ್ ವಂಡರ್ಡ್ ವಾಟ್ ಟು ಡೂ. ಇಲ್ಲಿ ನೋಡ್ರಿ, ವಾಟ್ ಟು ಡೂ ಏನನ್ನು ನೋಡಿ ಏನು ಕ್ವಶನ್ ಅಂತ ನೋಡೋಣ. ದ ಇನ್ಫಿನಿಟಿವ್ ಇನ್ ದ ಅಬೋವ್ ಸೆಂಟೆನ್ಸ್. ನೋಡ್ರಿ, ಇನ್ಫಿನಿಟಿವ್ಸ್, ಈ ಇನ್ಫಿನಿಟಿವ್ಸ್ ಅನ್ನೋದು ಇದು ಒಂದು ವ್ಯಾಕರಣಾಂಶ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ನಾನು ಅಟೆಂಡ್ ಮಾಡಿರೋ 3 ಟೆಸ್ಟ್ಗಳಲ್ಲೂ TET ಎಕ್ಸಾಮ್ಸ್ಗಳಲ್ಲಿ ಇನ್ಫಿನಿಟಿವ್ ಮೇಲೆ ಕ್ವಶನ್ಸು ಬಂದಿದೆ. ಈ ಇನ್ಫಿನಿಟಿವ್ ಏನು ಅಂದರೆ ಟು ಡೂ ಅಂತ ಬರುತ್ತೆ. ಇನ್ಫಿನಿಟಿವ್ ಅಂದರೆ ಏನರ್ಥ? ಟು ಡೂ. ಬರೀ ಡೂನು ಇದೆ, ಟು ಡೂನು ಇದೆ. ಇನ್ಫಿನಿಟಿವ್ ಅಂದರೆ ಟು ಅಂಡರ್, ನೆಕ್ಸ್ಟು ಟು ಅಪಾನ್, ಹೀಗೆಲ್ಲ ಬರುತ್ತೆ. ಟು ಕ್ವಿಕ್, ಏನು ಹೇಳಿದ್ರೂ ನಾವು ಇನ್ಫಿನಿಟಿವ್ ಮುಂದೆ ಏನು ಹೇಳ್ತೀವಿ ನಾವು? ಟು ಹಚ್ತೀವಿ. ಟು ಹಚ್ಚಿದರೆ ನಾವು ಇನ್ಫಿನಿಟಿವ್ಸ್ ಅಂತಂದೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿದೆ ನೋಡ್ರಿ, ಇನ್ಫಿನಿಟಿವ್ಸ್ ವರ್ಬ್ಸ್: ಟು ಬಿ, ಟು ಹ್ಯಾವ್, ಟು ಡೂ, ಟು ಮೇಕ್, ಟು ಟೇಕ್, ಟು ಟ್ರೈ, ಟು ಆಸ್ಕ್, ಟು ಯೂಸ್, ಟು ಕಾಲ್, ಟು ಪ್ಲೇ, ಟು ಶೇವ್, ಟು ಚೇಂಜ್. ಇವೆಲ್ಲ ಏನಾಗ್ತವೆ ಅಂದರೆ ಇನ್ಫಿನಿಟಿವ್ಗೆ ಎಕ್ಸಾಂಪಲ್ಸು. ನಾವು ಈ ಪ್ಯಾಸೇಜ್ ಓದಿದಾಗ ಹಿಂಗೆ ಬಂದಿರುತ್ತೆ, ಎನಿ ಕಂಡೀಷನ್ ಟು ಮುಂದೆ ಇರುತ್ತೆ. ಟು ಮುಂದಿತ್ತೆ ಅಂದರೆ ನಾವೇನು ಮಾಡಬೇಕು, ಕ್ಲಿಯರಾಗಿ ಇದು ಇನ್ಫಿನಿಟಿವ್ ಅಂತಂದು ಕಂಡುಹಿಡ್ಕೋಬೋದು. ಹಾಗಿದ್ರೆ ಇದಕ್ಕೆ 35ಕ್ಕೆ 4 ಸರಿಯಾದ ಉತ್ತರ ಆಗಿದೆ. 4 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 36ನೇ ಪ್ರಶ್ನೆ. 36ನೇ ಪ್ರಶ್ನೆ ಏನಿದೆ? ದ ವರ್ಡ್ ಇನ್ ದ ಟೆಕ್ಸ್ಟ್ ವಿಚ್ ಟೇಕ್ಸ್ ಡಿಸ್ ಆ್ಯಸ್ ಎ ಪ್ರಿಫಿಕ್ಸ್. ಸಫಿಕ್ಸು ಪ್ರಿಫಿಕ್ಸು ಗೊತ್ತು ನಿಮಗೆ. ಪ್ರಿಫಿಕ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು. ಈಗ ಹ್ಯಾಪಿಗೆ ಏನು ಬರುತ್ತೆ? ಅನ್ಹ್ಯಾಪಿ ಬರುತ್ತೆ. ನೆಕ್ಸ್ಟ್ ಬಿಲೀಫಿಗೆ ಡಿಸ್ಬಿಲೀಫ್ ಅಂತ ಬರುತ್ತೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಆಪ್ಷನ್ನು 2. ಲೀಡಿಗೆ ಏನು ಬರುತ್ತೆ ಅಂದರೆ ಮಿಸ್ಲೀಡ್ ಅಂತ ಬರುತ್ತೆ. ಹಂಗ್ರಿಗೆ ಅನ್ಹಂಗ್ರಿ ಅಂತ ಬರುತ್ತೆ. ಇವು ಕೂಡ ಪ್ರಿಫಿಕ್ಸ್ಗಳು, ವಿರುದ್ಧಾರ್ಥಕ ಶಬ್ದಗಳು ಅಂತ ಕರೀತಾರೆ. ದ ಮದರ್ ಡಕ್ ಸ್ಟಾಪ್ಡ್ ಆ್ಯಂಡ್ ಟುಕ್ ಎ ಡೀಪ್ ಬ್ರೀತ್. ತಾಯಿ ಕೊಕ್ಕರೆ ನಿಂತುಕೊಂತು ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತು. ನಾವು ವಿಶೇಷಣಗಳು ಅಂತ ಕರಿತೀವಿ. ಈಗ ಉದ್ದನೆಯ ಬಾಲ, ಉದ್ದ ಅನ್ನೋದು ವಿಶೇಷಣ ಆಗುತ್ತೆ. ನೆಕ್ಸ್ಟು ಕೆಂಪಾದ ಕಣ್ಣು, ಕೆಂಪಾದ ಅಂದರೆ ವಿಶೇಷಣ. ಸುಂದರವಾದ ಕಣ್ಣು, ಹೀಗೆ ಒಟ್ಟು ವಿಶೇಷಣಗಳು ಅಂತ ತಗೊತೀವಿ. ಹಾಗಾಗಿ ಇದಕ್ಕೆ ಯಾವುದು ಬರುತ್ತೆ? ಅಡ್ಜೆಕ್ಟಿವ್ ಬರುತ್ತೆ. ಮದರ್ ಡಕ್ ಅನ್ನೋದು ನೌನ್ ಆಗುತ್ತೆ. ಸ್ಟಾಪ್ಡ್ ಅನ್ನೋದೇನಾಗುತ್ತೆ? ವರ್ಬ್ ಆಗುತ್ತೆ. ಇದು ಕೂಡ ಟುಕ್ ಕೂಡ ವರ್ಬ್ ಆಗುತ್ತೆ. ಇದಕ್ಕೆ ಅಡ್ವರ್ಬ್
ಕೊಟ್ಟಿಲ್ಲ. ನೆಕ್ಸ್ಟ್ 38ನೇ ಪ್ರಶ್ನೆ, ದ ಫಾಕ್ಸ್ ಕುಡ್ ನಾಟ್ ರೀಚ್ ದ ಡ್ರಕ್ಲಿಂಗ್ಸ್ ಬಿಕಾಸ್ ದೇ ವರ್ ಇನ್ ದ ಮಿಡಲ್ ಆಫ್ ದ ಲೇಕ್. ನೋಡ್ರಿ, ಅದು ಫಾಕ್ಸು ಇದನ್ನು ಡಕ್ ಮತ್ತು ಡ್ರಕ್ಲಿಂಗ್ಸ್ನ ಟಚ್ ಮಾಡಲಿಲ್ಲ. ಯಾಕೆ? ಮಿಡಲ್ ಆಫ್ ದ ಲೇಕ್, ಕೆರೆಯ ಮಧ್ಯದಲ್ಲಿರೋದ್ರಿಂದ. ದ ಕರೆಕ್ಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ದ ವರ್ಡ್ ಆ್ಯಸ್ ದ ಆನ್ಸರ್ ಈಸ್ ಅಂತ ಕೇಳಿದ್ದಾರೆ. ಬಿಕಾಸ್, ಯಾಕೆ, ಮಿಡಲ್ ಆಫ್ ದ ಲೇಕ್ ಅಂತ ಕೊಟ್ಟಿದ್ದಾರೆ. ವೈ ಕುಡ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ವೈ ಕುಡಂಟ್ ದ ಫಾಕ್ಸ್ ರೀಚ್ ದ ಡ್ರಕ್ಲಿಂಗ್ಸ್ ಅಂದರೆ ಡ್ರಕ್ಲಿಂಗ್ಸ್ನ ಫಾಕ್ಸ್ ಯಾಕೆ ರೀಚ್ ಆಗಲಿಲ್ಲ ಅನ್ನೋದು ಕ್ವಶನ್. ವೈ ಡಿಡ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್? ಯಾಕೆ ಅದು ಮುಟ್ಟಲಿಲ್ಲ. ನೆಕ್ಸ್ಟ್, ವೆನ್ ಕುಡ್ ದ ಫಾಕ್ಸ್ ರೀಚ್ ದ, ಎಲ್ಲಿ ಮುಟ್ಟಿತು ಅಂತ. ವೆನ್ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್, ಯಾವಾಗ ಅದು ಮುಟ್ಟಲಿಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆಲ್ಲಕ್ಕೂ ಏಕೆ ಅನ್ನೋ ಪ್ರಶ್ನೆ ನಮಗೆ ಸರಿ ಹೋಗುತ್ತೆ. ವೈ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಸೂಟೇಬಲು ಇಷ್ಟಕ್ಕೆ. ನೆಕ್ಸ್ಟ್ ಪ್ಯಾಸೇಜ್ ಇದೆ, ಪ್ಯಾಸೇಜ್ ಓದ್ಕೊತ ಹೋಗೋಣ. ಐ ವಂಡರ್ ವೈ ದ ಗ್ರಾಸ್ ಈಸ್ ಗ್ರೀನ್. ನನಗೆ ಅನಿಸುತ್ತೆ ಯಾಕೆ ಹುಲ್ಲು ಹಸಿರಾಗಿದೆ. ಆ್ಯಂಡ್ ವೈ ದ ವಿಂಡ್ ಈಸ್ ನೆವರ್ ಸೀನ್. ಗಾಳಿ ಯಾಕೆ ಕಾಣಿಸಲ್ಲ. ಹೂ ಥಾಟ್ ದ ಬರ್ಡ್ಸ್ ಟು ಬಿಲ್ಡ್ ಎ ನೆಸ್ಟ್. ಯಾರು ಹೇಳ್ಕೊಟ್ರು ಅವ್ರಿಗೆ ಗೂಡನ್ನು ಕಟ್ಟಲಿಕ್ಕೆ ಪಕ್ಷಿಗಳಿಗೆ. ನೆಕ್ಸ್ಟ್, ಆ್ಯಂಡ್ ಟೋಲ್ಡ್ ದ ಟ್ರೀಸ್ ಟು ಟೇಕ್ ಎ ರೆಸ್ಟ್. ಯಾಕೆ ಗಿಡ ಯಾವಾಗಲೂ ನಿಂತ್ಕೊಂಡಲ್ಲೇ ರೆಸ್ಟ್ ಮಾಡ್ತಾ ಇರ್ತವು. ಆ್ಯಂಡ್ ಹೂ ವೆನ್ ದ ಮೂನ್ ಈಸ್ ನಾಟ್ ಕ್ವಿಕ್ ರೌಂಡ್. ಯಾಕೆ ಚಂದ್ರ ಯಾವಾಗಲೂ ಕ್ವೈಟ್ ರೌಂಡ್, ಸುಮ್ಮನೆ ದುಂಡಿಗೆ ಯಾಕಿರಂಗಿಲ್ಲ, ಅರ್ಧ ಪಾರ್ಟ್ ಯಾಕೆ ಆಗಿರ್ತಾನೆ. ವೇರ್ ಕ್ಯಾನ್ ದ ಮಿಸ್ಸಿಂಗ್ ಬಿಟ್ ಇಟ್ ಫೌಂಡ್. ಇದರ ಅರ್ಧ ಭಾಗ ನಮಗೆ ಎಲ್ಲಿ ಸಿಗುತ್ತೆ, ಚಂದ್ರನ ಅರ್ಧ ಭಾಗ ಅಂತ ಕ್ವಶನ್. ಪ್ಯಾಸೇಜ್ ಇದು. ವೈ ಲೈಟ್ಸ್ ದ ಸ್ಟಾರ್ಸ್ ವೆನ್ ದೇ ಬ್ಲೋ ಔಟ್. ನೋಡ್ರಿ, ಯಾವಾಗಲೂ ಅವು ಯಾಕೆ ಬೆಳಕನ್ನು ಕೊಡ್ತಿರ್ತವೆ, ಯಾವಾಗಲೂ ಗ್ಲೋದಲ್ಲೇ ಇರ್ತಾವಲ್ಲ. ಆ್ಯಂಡ್ ಮೇಕ್ ದ ಲೈಟ್ನಿಂಗ್ ಫ್ಲ್ಯಾಶ್ ಅಬೌಟ್. ಯಾವಾಗ ಅವು ಹೊಳಿತಾನೆ ಇರ್ತವೆ, ಯಾಕೆ ಹೊಳಿತಾ ಇರ್ತವೆ. ಹೂ ಪೇಂಟ್ ದ ರೈನ್ಬೋ ಇನ್ ದ ಸ್ಕೈ. ಯಾರು ರೈನ್ಬೋಗೆ, ಕಾಮನ್ ಬಿಲ್ಲಿಗೆ ಯಾರು ಕಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಗ್ ದ ಫ್ಲಫಿ ಕ್ಲೌಡ್ಸ್ ಸೋ ಹೈ. ಈ ಫ್ಲಫಿ ಅಂದರೆ ಹಿಂಗೆ ಈ ಥರ ಹಿಂಗೆ ಸ್ಮೂತಾಗಿರೋ ಹುಲ್ಲು ಥರ ಮೋಡಗಳನ್ನು ಯಾರು ಮಾಡಿಟ್ಟಿದ್ದಾರೆ ಅಂತ. ವೈ ಈಸ್ ಇಟ್ ನೋ ಡು ಯು ಸಪೋಸ್. ವೈ ಈಸ್ ಇಟ್ ನೋ, ಇದು ಯಾಕೆ ಹಿಂಗೆಲ್ಲ ಇದೆ ಅಂತಂದು. ಸಪೋಸ್ ದ ಡ್ಯಾಡ್ ವುಡಂಟ್ ಟೆಲ್ ಮೀ. ಇದೆಲ್ಲ ಹಿಂಗೆ ಯಾಕಿದೆ ಅಂತಂದೇಳಿ ನಮ್ಮಪ್ಪ ನನಗೆ ಹೇಳ್ತಾ ಇಲ್ಲ. ಯಾಕೆ? ಇಫ್ ಹಿ ನೋ, ಅವನಿಗೆ ಅದು ಗೊತ್ತಾಯಿತು ಇಲ್ಲೋ, ಆದರೂ ಅವನು ನನಗೆ ಏನು ಹೇಳ್ತಾ ಇಲ್ಲ, ನಮ್ಮಪ್ಪ ನನಗೆ ಇದೆಲ್ಲ ಹಿಂಗೆ ಯಾಕಿದೆ ಅಂತ ಇವರು ಹೇಳ್ತಾ ಇಲ್ಲ ಅಂತ ಕ್ವಶನ್ ಮಾಡಿದ್ದಾರೆ. ಒಂದು ಮಗು ಕ್ವಶನ್ ಮಾಡಿದೆ. ಈಗ ನಾವು ಅದ್ರ ಮೇಲ್ಗಡೆ ಕ್ವಶನ್ಸನ್ನು ನೋಡ್ಕೊತ ಹೋಗೋಣ. ಈಗ ಫಾಸ್ಟ್ ಮಾಡ್ಕೊತ ಹೋಗ್ತಿದ್ದೀನಿ, ಯಾಕೆಂದರೆ ಸುಮ್ಮನೆ ಲೆಂದಿ ಹಾಕ್ಕೊತ ಹೋದರೆ ಆಗಲ್ಲ, ಟೈಮು ತುಂಬ ವೇಸ್ಟ್ ಆಗುತ್ತೆ, ನೀವು ಓದ್ಕೊಳೋರು ಇರ್ತೀರ. ಹಾಗಾಗಿ ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಈಸ್. ಈ ಸ್ಪೀಕರಲ್ಲಿ ಈ ಪೋಯಮಲ್ಲಿ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ವೈ ಡಿಡ್ ದ ಡ್ಯಾಡ್ ವುಡಂಟ್ ಟೆಲ್ ಇಟ್. ಯಾಕೆ ಡ್ಯಾಡ್ ಅಂದರೆ ಅಪ್ಪ ನನಗೆ ಯಾಕೆ ಹೇಳಿಲ್ಲ. ಡ್ಯಾಡ್ ಅಂತರೂ ಅಲ್ಲ, ಇದಕ್ಕೆ ಸನ್, ಮದರ್ ಹೇಳಿಲ್ಲ, ನೇಚರ್ ಹೇಳಿಲ್ಲ. ಇದಕ್ಕೆ ಆಪ್ಷನ್ನು 2. ದ ಪರ್ಸನ್ ಈಸ್ ವಂಡರ್ಡ್ ವೈ ದ ವಿಂಡ್ ಈಸ್ ನೆವರ್ ಸೀನ್. ವೈ ದ ಟ್ರೀಸ್ ಆರ್ ನಾಟ್ ಟೇಕಿಂಗ್ ರೆಸ್ಟ್. ಇಲ್ಲ, ಅವನೇನು ಹೇಳ್ತಿದ್ದಾನೆ, ಟ್ರೀಸ್ ಆರ್ ಇನ್ ರೆಸ್ಟ್ ಅಂತ ಹೇಳ್ತಿದ್ದಾನೆ. ನೋಡ್ರಿ, ಟ್ರೀಸ್ ಯಾವಾಗಲೂ ರೆಸ್ಟ್. ವೈ ದೆ ವಿಂಡ್ಸ್ ಆರ್ ನೆವರ್ ಸೀನ್. ಆ್ಯಂಡ್ ಇಲ್ಲಿ ನೋಡ್ರಿ, ಟೋಲ್ಡ್ ದ ಟ್ರೀಸ್ ಟು ಟೇಕ್ ರೆಸ್ಟ್. ಅವು ಏನು ಮಾಡ್ತಾ ಇದ್ದಾವೆ, ಟ್ರೀಸ್ ಯಾವಾಗಲೂ ರೆಸ್ಟಲ್ಲೇ ಇದ್ದಾವಲ್ಲ ಅಂತ ಕ್ವಶನ್ ಒಂದು. ಹಾಗಾಗಿ ಇದಕ್ಕೆ ಆಪ್ಷನ್ ಯಾವ್ದು ಬರುತ್ತೆ, ಫಸ್ಟು ವೈ ದ ವಿಂಡ್ ಈಸ್ ನೆವರ್ ಸೀನ್. ಯಾಕೆ ನಮಗೆ ವಿಂಡು ಕಾಣಿಸಲ್ಲ. ದ ಸೆಂಟ್ರಲ್ ಐಡಿಯಾ ಆಫ್ ದಿಸ್ ಪೋಯಮ್ ಈಸ್. ಸೆಂಟ್ರಲ್ ಐಡಿಯಾ ಏನು, ದ ಚೈಲ್ಡ್ಸ್ ಕ್ಯೂರಿಯಾಸಿಟಿ. ಮಗುವಿನ ಕ್ಯೂರಿಯಾಸಿಟಿ ನಮಗೆ ಏನಾಗಿದೆ ಆನ್ಸರ್ ಇದಕ್ಕೆ. ದ ಎಲ್ಡರ್ ಡು ನಾಟ್ ನೋ ಅಬೌಟ್ ದ ಆನ್ಸರ್. ಇದು ಅಲ್ಲ. ಫನ್ನಿ ಥಿಂಗ್ಸ್ ಆಫ್ ನೇಚರ್ ಅಲ್ವೇ ಅಲ್ಲ. ದ ಒನ್ ಶುಡ್ ಹ್ಯಾವ್ ಎ ಕೀನ್ ಡಿಸೈರ್ ಟು ಲರ್ನ್. ಇದೂ ಅಲ್ಲ. ಆಪ್ಷನ್ 1 41ಕ್ಕೆ. 42 ಟ್ರೀಸ್ ಟೇಕ್ಸ್ ಎ ರೆಸ್ಟ್ ಮೀನ್ಸ್ ಟ್ರೀಸ್. ನೋಡ್ರಿ, ಟ್ರೀಸ್ ಟೇಕ್ ಎ ರೆಸ್ಟ್ ತೊಗೊತಾ ಇದ್ದಾವೆ ಟ್ರೀಸ್ ಅಂತ ಹೇಳ್ತಿದ್ದಾನೆ. ಸ್ಟಾಪ್ ವಾಕಿಂಗ್ ಫಾರ್ ಸಮಥಿಂಗ್. ಎಲ್ಲೋ ಒಂದು ಕಡೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟವು ಅಲ್ಲ. ನೆಕ್ಸ್ಟ್ ಲೈ ಡೌನ್ ಡೆಡ್. ಅವು ಸತ್ತು ಹೋಗಿದ್ದವು ಅಲ್ಲ. ಫಿಕ್ಸ್
ಸಿಟ್ ಫಿಕ್ಸ್ಡ್ ಟು ದ ಗ್ರೌಂಡ್. ಅವ್ನು ಯಾಕೆ ಹಂಗೆ ಹೇಳ್ತಾನ ನಿಂತಲ್ಲೇ ರೆಸ್ಟ್ ತೊಗೊತಿದ್ದವು ಅಂದರೆ ಅವು ಒಂದು ಕಡೆ ಫಿಕ್ಸ್ ಆಗಿರೋದ್ರಿಂದ ಅವೇನು ಮಾಡ್ತಾ ಇದ್ದವು, ರೆಸ್ಟನ್ನು ಮಾಡ್ತಿದ್ದವು ಅಂತ ಅವನು ಹೇಳ್ತಾನೆ, ಮಗು ಹೇಳುತ್ತೆ. ನೆಕ್ಸ್ಟ್ ದ ರೈಮಿಂಗ್ ವರ್ಡ್ ಫಾರ್ ವಂಡರ್. ಈ ರೈಮಿಂಗ್ ವರ್ಡಿಗೆ ವಂಡರ್ ನೋಡ್ರಿ ಕಂಪೌಂಡರು ಬರ್ತೈತಿ, ನೀವು DER ತೊಗೊಂಡ್ರೆ ಕಂಪೌಂಡರ್ ಅಂತೂ ಬರುತ್ತೆ. ನೆಕ್ಸ್ಟ್ ನಾ ಏನು ಮಾಡ್ತೀನಿ, ವಂಡರ್ಗೆ ಎಂಡರ್ ಅಂತ ಬರುತ್ತೆ, ಎಂಡರ್ ಅಂತ ಬಂದಿದೆ. ಕರೆಕ್ಟಾದ ಆನ್ಸರ್ ಯಾವುದು, ಎಂಡರ್. ನೀವು ರೈಮಿಂಗ್ ವರ್ಡ್ ಅಂದರೆ ಗೊತ್ತಾಗುತ್ತೆ ಅನಿಸುತ್ತೆ, ಅಂದರೆ ಲಾಸ್ಟಿಗೆ NDER ಅಂತ ಬಂದಿದೆ. ಆದರೆ ಇದರಲ್ಲಿ ನೋಡ್ರಿ WO, ನೆಕ್ಸ್ಟ್ ಇಲ್ಲಿ YONDER. ಆದಷ್ಟು ಯಾವ ಮ್ಯಾಚಿಂಗ್ ಇರಬೇಕು ಮತ್ತು ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕು. ಪ್ರೊನೌನ್ಸಿಯೇಷನ್ ಬಿಡ್ಲಿಂಗ್ ಬರೀ ಸ್ಪೆಲ್ಲಿಂಗ್ ನೋಡಿಕೊಂಡು ನಮಗೆ ರೈಮಿಂಗ್ ವರ್ಡ್ಸ್ ಹೇಳೋಕ್ಕೆ ಬರಲ್ಲ. ನೆಕ್ಸ್ಟ್ 44th. And he hangs the fluffy clouds so high. The underlined word is fluffy. ಫ್ಲಫಿ ಅಂದರೆ ನಾನು ಆಗಲೇ ಹೇಳಿದೆ ಸ್ಮೂತ್ ಆಗಿರೋದು ಅಂದರೆ ಇದು ವಿಶೇಷಣ ಅಂತ ಬರುತ್ತೆ, ಹೌದಾ. ಇದಕ್ಕೂ ಕೂಡ ಯಾವುದು ಬಂದಿದೆ, ಅಡ್ಜೆಕ್ಟಿವ್ ಮೇಲೆ ಬಂದಿದೆ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ 45 ಕ್ವಶನ್ ಏನಿದೆ, ದ ವರ್ಡ್ ವುಡಂಟ್ ಈಸ್ ದ ಕನ್ಸ್ಟ್ರಾಕ್ಟೆಡ್ ಫಾರ್ಮ್ ಆಫ್. ನೋಡ್ರಿ ಕನ್ಸ್ಟ್ರಾಕ್ಟೆಡ್ ಫಾರ್ಮ್ ನಾನು ಹೇಳಿದೆ ನಿಮಗೆ, ಕಾನ್ಸ್ಟ್ರಾಕ್ಟೆಡ್ ಫಾರ್ಮು ಕೆಲವೊಂದಿಷ್ಟು ನೋಡ್ಕೋಬೇಕು. ಯಾಕಂದರೆ ನಾವು ಎಷ್ಟೋ ಪರ್ಫೆಕ್ಟ್ ಆಗಿದ್ರೂ ಒಂದೊಂದು ಪಾಯಿಂಟಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಮಿಸ್ ಆಗಿಬಿಡುತ್ತೆ. ಎಕ್ಸಾಮಲ್ಲಿ ಟೆನ್ಷನ್ಗೆ ಯಾವುದಪ್ಪ ಅನ್ನಿಸ್ಬಿಡುತ್ತೆ. ಅದಕ್ಕೊಂದು ಚೂರು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ನನ್ನ ಸಜೆಷನ್ ಏನಪ್ಪ ಅಂದರೆ ಇವನು ಒಂಚೂರು ನೋಡ್ಕೊಂಬಿಡಿ. ಏನಾಗುತ್ತೆ ಅಂದರೆ ಕಾನ್ಸ್ಟ್ರಕ್ಟಿಂಗ್ ಇನ್ ಇಂಗ್ಲೀಷ್ ಅಂತ ಇದೆ. ಕನ್ಸ್ಟ್ರಕ್ಷನ್ ವರ್ಡ್ಸ್ ಅಂದರೆ ಆರ್ ನಾಟ್, ಆರೆಂಟ್, ಕೆನಾಟ್, ಕಾಂಟ್, ನೆಕ್ಸ್ಟ್ ಕುಡಂಟ್, ಡಿಡಿಂಟ್, ಈ ಥರ ಇವು ಏನಾಗುತ್ತೆ ಅಂದರೆ ಸ್ವಲ್ಪ ನೋಡಿರಿ ಹಿ ವಿಲ್ ಅಂತಂದಿದೆ, ಇಲ್ಲೇನಾಗ್ಬಿಡುತ್ತೆ ಎಲ್ಲೆಲ್ಲೂ ಕೊಟ್ಬಿಟ್ಟಿರ್ತಾರೆ. ಹೌದೇನಪ್ಪ ಇದು ಕರೆಕ್ಟ್ ಏನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೇನು ಮಾಡಿಬಿಡಿ, ಒಂದು ಸರಿ ನೀವು ಕಣ್ಣಾಡಿಸ್ಕೊಂಡು ಹೋಗ್ಬಿಡಿ ಎಕ್ಸಾಮಿಗೆ ಹೋಗ್ಬೇಕಾದ್ರೆ. ನೋಡಿರಿ ಶಿ ಹ್ಯಾಡ್, ಇದು ಮಾತ್ರ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಶುಡಂಟ್, ದಟ್ ಈಸ್, ಇವನ್ನೆಲ್ಲ ಬರಿತೀವಿ ನೋಡಿರಿ. ಶಿ ಹ್ಯಾಡ್ ಅನ್ನೋದು ಇದೆಲ್ಲ ಓನ್ಲಿ ಡಿ ಬರುತ್ತಲ್ಲಿ. ಹಾಗೆ ಕೆಲವೊಂದಿಷ್ಟು ನಾವು ಭಾಳ ಯೂಸ್ ಮಾಡಿರ್ತೀವಿ, ಕೆಲವೊಂದನ್ನು ಯೂಸ್ ಮಾಡಿರೋಂಗಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡುತ್ತೆ, ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಏನಾಗ್ಬಿಡ್ತೈತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈಗ ವೇರ್ ಈಸ್, ಹೂ ಈಸ್ ಅಂದರೆ ಇವನ್ನೆಲ್ಲ ತೊಗೊತೀವಿ. ನೆಕ್ಸ್ಟ್ ಹೂ ವಿಲ್ಲು ಈಗ ಪರ್ಫೆಕ್ಟ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಆದರೆ ಕೆಲವೊಂದು ಟೈಮ್ ಎಕ್ಸಾಮಲ್ಲಿ ಒಂಚೂರು ಡೌಟ್ ಬಂದುಬಿಡುತ್ತೆ. ಹಾಗಾಗಿ ಒಂದ್ಸರಿ ನೋಡ್ಕೊಂಡು ಇಟ್ಕೊಂಡ್ಬಿಡೋಣ. ಈ ಪೇಪರ್ ಬಿಡಿಸ್ತಾ ಇದ್ದೀನಿ ಅಂದರೆ ಈ ಪೇಪರಲ್ಲಿ ನನಗೆ ಗೊತ್ತಿಲ್ಲದೇನು ಬಂದೈತಲ್ಲ ಅದನ್ನು ನಾನು ಒಂಚೂರು ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಪೇಪರಲ್ಲಿ ಅದು ಬಂದ್ರೂ ನನಗದು ಹೆಲ್ಪ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು 2-3 ವರ್ಷದ ಕ್ವಶನ್ ಪೇಪರ್ನ ನಾವು ನೀಟಾಗಿ ಬಿಡಿಸ್ಕೊಂಡ್ಬಿಟ್ರೆ ನಾವು ಟೆನ್ಷನ್ನೇ ಇರೋಂಗಿಲ್ಲ. ಎಕ್ಸಾಮಲ್ಲಿ ಈಸಿಯಾಗಿ ನಾವು ನಮ್ಮ ಗೋಲನ್ನು ರೀಚ್ ಮಾಡ್ಬೋದು. ನೆಕ್ಸ್ಟ್ 46ನೇ ಪ್ರಶ್ನೆ. ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೀಡ್ ಡ್ಯಾಶ್ ಫಾರ್ಮ್ ಈಸ್ ವೀಟ್ ಪ್ಲ್ಯಾಂಟ್. ದ ಕರೆಕ್ಟ್ ವರ್ಬ್ ಫ್ರಮ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಕ್ ಈಸ್ ಅಂತ ಇದೆ. ಬ್ಲ್ಯಾಕ್ಡ್ ಇಲ್ಲಿ ನೋಡ್ರಿ ಕ್ವಶನ್, ದ ಫ್ಲೋರ್ ಯೂಸ್ ಟು ಮೇಕ್ ಬ್ರೀಡ್. ನೋಡ್ರಿ ಬ್ರೀಡ್ ಅನ್ನೋದು ಒಂದೇ, ಹಾಗಾಗಿ ಹಿ ಈಸ್ ಎ ಫಾರ್ಮ್ ವೀಟ್ ಪ್ಲ್ಯಾಂಟ್. ಎಷ್ಟು ಪ್ಲ್ಯಾಂಟ್ಸ್ ಅಂತ ಇಲ್ಲ, ಏನಿದೆ ಓನ್ಲಿ ಪ್ಲ್ಯಾಂಟ್ಸ್ ಅಂತ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸಿಂಗುಲರ್ ಈಸ್ ಅಂತ ಬರುತ್ತೆ. ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್? ದಿಸ್ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಕ್ಯಾನ್ ಯು ರೈಡ್ ಎ ಮೋಟರ್ ಬೈಕ್. ನೋಡ್ರಿ ಇದು ಕ್ವಶನ್ ಮಾರ್ಕು, ಹಾಗಿದ್ರೆ ಈಸಿ ಇದು ಕ್ವಶನ್ ಮಾರ್ಕ್. ಕ್ಯಾನ್ ಯು ರೈಡ್ ಎ ಬೈಕ್? ಇಂಟ್ರಾಗೇಟಿವ್ ಸೆಂಟೆನ್ಸ್. ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್. ದ ಕರೆಕ್ಟ್ ಪ್ರಿಪೋಸಿಷನ್ ಟು ದ ಫೀಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ನೋಡ್ರಿ ಈ ಪ್ರಿಪೋಸಿಷನ್ಸ್ ಫಾರ್ಮಲ್ಲಿ ಇದು ಕೂಡ ಜಾಸ್ತಿ ಏನಿರೋಂಗಿಲ್ಲ, ಇಲ್ಲಿ ಕೆಲವೊಂದಷ್ಟೇ ಇರುತ್ತೆ. ಇನ್ ಅಂದರೆ ಈಗ 1988 ಇನ್ ಯಾವಾಗ, ಪರ್ಟಿಕ್ಯುಲರ್ ಆನ್ ಮಂಡೇ ಎಟ್ ಮಾರ್ನಿಂಗ್ ಹೀಗೆಲ್ಲ ಬರುತ್ತೆ. ಆನ್ ಮಂಡೇ ಎಟ್ ಮಾರ್ನಿಂಗ್, ಆನ್ 20th ಮಾರ್ನಿಂಗ್ ಅಂತ ಬರುತ್ತೆ. ಅಥವಾ ನೈಟ್, ಇದಕ್ಕೇನು ಮಾಡ್ತೀವಿ, ಇಲ್ಲಿ ನೋಡ್ರಿ ಆನ್ ಮಾರ್ನಿಂಗ್, ಇಲ್ಲೇನೋ ಬರೆದಿದ್ದಾರೆ, ಇಲ್ಲೇನು ಬರುತ್ತೆ ಆನ್
20th ಎಟ್ ಮಾರ್ನಿಂಗ್ ಅಂತ ಎಟ್ ಮಾರ್ನಿಂಗ್ ಅಂತ ತೊಗೊತೀವಿ. ಈ ಟೈಪ್ ಶಬ್ದಗಳು ಆನ್ ಯೂಸ್ ಮಾಡ್ತೇವೆ. ವಿತ್ ಆ್ಯಂಡ್ ಹೀ ವಿತ್ ಮೀ ಅಥವಾ ಆ್ಯಂಡ್ ವಿತ್ ಮೀ. ನೆಕ್ಸ್ಟ್ ಶೀ ವಿತ್ ಮೀ, ಹೀ ವಿತ್ ಮೀ ಅಂದರೆ ಅವನು ನನ್ನ ಜೊತೆಗೆ. ಇದು ಏನಾಗುತ್ತೆ, ಒಂದು ನೌನ್ ಬರುತ್ತೆ ಅಲ್ಲಿ, ನೌನು ಹೀ ಶಿ ಆ್ಯಂಡ್ ವಿತ್ ಮೀ ಅಂತ ಬರುತ್ತೆ. ಹೀ ವಿತ್ ಮೀ, ಶಿ ವಿತ್ ಮೀ. ಇಲ್ಲೇನು ತೊಗೊಳೋಣ, ಶಿ ವಿತ್ ಮೀ. ನೋಡ್ರಿ, ಇದು ಮೀ ಅನ್ನೋದು ನೌನ್ ಆಗುತ್ತೆ, ಇದು ಕೂಡ ನೌನ್ ಆಗುತ್ತೆ. ಆ ಸಂದರ್ಭದಲ್ಲಿ ವಿತ್ ಯೂಸ್ ಆಗ್ತದೆ. ಫ್ರಮ್ ಯಾರಿಂದ ಅಂತ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದನೇ ಆನ್ಸರ್ ಏನು ಬರುತ್ತೆ, ಬೇಸ್ಡ್ ಆನ್ ಫಾರ್ಮಿಂಗ್ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೂ ನೀವು ಸ್ವಲ್ಪ ನೋಡ್ಕೋಬೇಕು, ಇದು ಕೂಡ ಇಂಪಾರ್ಟೆಂಟು. 49 ಪ್ರಶ್ನೆ, ಅನುಷ್ ಈಸ್ ದ ಡ್ಯಾಶ್ ಬೈ ಇನ್ ದ ಕ್ಲಾಸ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಇದೆ. ದ, ಅನುಷ್ ಈಸ್ ದ, ಇವೇನಿದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಇದು ಯಾವುದದು ಸೂಪರೇಟಿವ್ ಡಿಗ್ರಿ ಅಂತ ಕರಿತೇವಲ್ಲ, ಟಾಲೆಸ್ಟ್ ಏನು ಬರುತ್ತೆ, ದ ಟಾಲೆಸ್ಟ್. ಯಾವಾಗಲೂ ದ ಹಾಕ್ತೇವೆ ಅಂದ್ರೆ ದ ಲೀಡರ್, ದ ಕಿಂಗ್ ಅಂತಂದು ಹೇಳಿ ನಾವು ಗ್ರೇಟ್ ಸೂಪರೇಟಿವ್ ಡಿಗ್ರಿ ಹೇಳ್ತಾ ಇರ್ತಾವಲ್ಲ, ಈ ಸೂಪರೇಟಿವ್ ಡಿಗ್ರಿ ಬಂದಾಗ ಇದನ್ನು ಯೂಸ್ ಮಾಡ್ತೀವಿ. ದ ಮ್ಯಾನ್ ಈಸ್ ಪೂರ್ ಡ್ಯಾಶ್ ಹಾನೆಸ್ಟ್. ನೋಡ್ರಿ, ಅವನು ತುಂಬ ಬಡವ ಆದರೆ ಅವನು ಹಾನೆಸ್ಟ್ ಅಂದರೆ ಪ್ರಾಮಾಣಿಕ ಅನ್ನೋ ಶಬ್ದ ಬರುತ್ತೆ. ಈಗ ನಮಗೆ ಏನು ಬರುತ್ತೆ, ಆದರೆ. ದ ಮ್ಯಾನ್ ಈಸ್ ಪೂರ್, ಅವನು ತುಂಬ ಬಡವ ಆದರೆ ಅವನು ಪ್ರಾಮಾಣಿಕ. ಅವನು ತುಂಬ ಬಡವ ಅದಕ್ಕೆ ಅವನು ಪ್ರಾಮಾಣಿಕ ಅಂತ ಅನ್ನೋಕ್ಕೆ ಬರಲ್ಲ. ಆಗ್ಬೋದು ಅಂತಂದು ಬರಲ್ಲ, ಅಥವಾ ಅಂತಂದು ಬರಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಟ್ ಬರುತ್ತೆ. ನೆಕ್ಸ್ಟ್ ಎಪಿಡಿಯಾಲಜಿ ಸೆಕ್ಷನ್ನು. ದ ಅಬ್ರಿವೇಷನ್ ELT ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ಅಬ್ರಿವೇಷನ್ ಏನು ಬರುತ್ತೆ, ಅಬ್ರಿವೇಷನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಆಲ್ ಇದು ಗೊತ್ತಿರುತ್ತೆ, ಟೀಚರ್ಸ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಅಂತ ಇರುತ್ತೆ. ಲರ್ನಿಂಗ್ ಅಂತೂ ಬರಲ್ಲ, ಇದೇನು ಬರುತ್ತೆ, ಲ್ಯಾಂಗ್ವೇಜ್. ಇದು ಇಂಗ್ಲೀಷು ಭಾಷೆಯಾಗಿರೋದ್ರಿಂದ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಬರುತ್ತೆ. ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕ್ಟರಿಯೋ ದ ಫೋಕಸ್ ಈಸ್ ಯೂಶಲಿ ಆನ್ ದ ಸೆಕೆಂಡ್ ಲ್ಯಾಂಗ್ವೇಜ್. ಈಗ ಎದ್ರ ಮೇಲೆ, ಫ್ಲೂಯೆನ್ಸಿ ಫಸ್ಟ್. ನಮಗೆ ಫ್ಲೂಯೆನ್ಸಿ ಚೆನ್ನಾಗಿರಬೇಕು, ಹಾಗಿದ್ರೆ ನಾವು ಫಸ್ಟ್ ಎದ್ರ ಮೇಲೆ ಪ್ರಿಫರೆನ್ಸ್ ಮಾಡ್ತೀವಿ, ಫ್ಲೂಯೆನ್ಸಿ. ಆಮೇಲೆ ಅಕ್ಯುರೆಸಿ ಫಸ್ಟ್ ಅಲ್ಲ, ನೆಕ್ಸ್ಟ್ ಕಾನ್ಸಿಸ್ಟೆನ್ಸಿ ಫಸ್ಟ್ ಅಲ್ಲ, ಅಪ್ರೋಚಿಂಗ್ ಫಸ್ಟ್ ಅಲ್ಲ, ಫಸ್ಟು ಫ್ಲೂಯೆಂಟಾಗಿ ಇರಬೇಕು ನಾವು. ದೇರ್ ಈಸ್ ಎ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ಓವೆಲ್ ಸೌಂಡ್. ದಿಸ್ ಸ್ಟೇಟ್ಮೆಂಟ್ ಈಸ್, ನೋಡ್ರಿ, ಓವೆಲ್ ದೇರ್ ಈಸ್ ಎ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ಓವೆಲ್ ಸೌಂಡ್. ಹೌದು, ಓವೆಲ್ ಸೌಂಡ್ಗಳಲ್ಲಿ ಡಿಫ್ರೆನ್ಸ್ ಇದೆ ಉಚ್ಚಾರ ಮಾಡಬೇಕಾದ್ರೆ. ಓವೆಲ್ಸ್ಗಳು ಗೊತ್ತಿದೆ, EIO ಅವೆಲ್ಲ, ಅವನ್ನ ಸೌಂಡ್ ಮಾಡಬೇಕಾದ್ರೆ ಅವು ಡಿಫ್ರೆನ್ಸ್ ಇದಾವೆ. ಹೌದಾ ಅಂತ ಕೇಳ್ತಿದ್ದಾರೆ, ಹೌದು ಕರೆಕ್ಟು, ಡಿಫ್ರೆನ್ಸು ಇದೆ. ನೆಕ್ಸ್ಟ್, ದ ನಂಬರ್ ಆಫ್ ದ ಡಯಾಪ್ತಿಂಗ್ಸ್ ಇನ್ ಇಂಗ್ಲೀಷ್ ಆರ್. ಇದು ಕೂಡ ಡಯಾಪ್ತಿಂಗ್ ಅನ್ನೋದು ಹೊಸದಾಗಿ ನಾನು ಕಲ್ತಿರೋದು. ಆ್ಯಕ್ಚುಲಿ ನಾವು ಸಣ್ಣವರಿದ್ದಾಗ ಇದನ್ನು ನಾವು ನೋಡಿದ್ದಿಲ್ಲ, ಈಗೀಗ ನಮಗೆ ಕಲಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತೋರಿಸ್ತೀನಿ, ಒಂದು ನಿಮಿಷ. ಈಗ ಇದೆ ನೋಡ್ರಿ, ಇವನ್ನ ನಾವು ಡಯಾಪ್ತಿಂಗ್ಸ್ ಅಂತ ಕರಿತೀವಿ. ಅಂದರೆ ಉಚ್ಚಾರ ಮಾಡೋದು. ಕ್ರೀಮ್ ಕ್ರೀಮ್ ಇವು ಎಷ್ಟಿದಾವೆ ಅಂದರೆ 8 ಇದಾವೆ. ಇವನ್ನ ಕೇಳ್ತಿರ್ತಾರೆ, ಈಗಿನ ಮಕ್ಕಳೆಲ್ಲ ಹೇಳ್ತಾರೆ. ಈಗೆಲ್ಲ ಇವು ರೈಮ್ಸ್ ಎಲ್ಲ ಬರ್ತಿದ್ದಾವಲ್ಲ, ಈಗ ರೈಮ್ಸ್ ಎಲ್ಲ ಹೇಳಿಬಿಡ್ತಾರೆ. ಸ್ಲೋ W ಸ್ಲೋ. ನೆಕ್ಸ್ಟ್ ಥೋ, ನೆಕ್ಸ್ಟ್ ಹಂಡ್ ಕ್ರೋ, ಲೈಡ್ ಬೀಡ್, ನೆಕ್ಸ್ಟ್ ಜೀರ್ ನಿಯರ್, ನೆಕ್ಸ್ಟ್ ಬಾಯ್. ಈ ಥರ ಇವನ್ನ ಒಂಚೂರು ನೀವೇನು ಮಾಡಿರಿ, ಉಚ್ಚಾರ ನೋಡಿಕೊಂಡು ಇದಕ್ಕೆ ಯಾವ ಥರ ಶಬ್ದಗಳು ಬರ್ತಾವೆ ಅನ್ನೋದು ಇದ್ರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿರಿ ಅಂತ ಹೇಳ್ತಿದ್ದೀನಿ. ಇವು ಇರೋದೇ 8,
ಇವೇನಿದಾವಲ್ಲ ಇವಿರೋದೇ 8 ಇದಾವೆ. ಈ 8ಕ್ಕೆ ಏನು ಮಾಡಿರಿ, ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ನಿಮಗೆ ಏನಾಗುತ್ತೆ, 1 ಮಾರ್ಕ್ ಅಂತೂ ಬರುತ್ತೆ. ಈ 8ಕ್ಕೆ 8ರಲ್ಲಿ 1 ಮಾರ್ಕ್ ಅಂತೂ ಬಂದೇ ಬರುತ್ತೆ. 1 ಇಯರ್ ಬಿಟ್ಟು 1 ಇಯರ್ ನಾನು ಈ ಕ್ವಶನನ್ನು ನೋಡಿದ್ದೀನಿ. GPT ಕ್ವಶನಲ್ಲೂ ಇದು ಬಂದಿದೆ ನನಗೆ. ಆಮೇಲೆ ಸಿನಾಪ್ಟಮ್ಸ್ ಅಂತಂದರೆ ನಾವು ಒಂದಿಷ್ಟು ಅವನು ಕೂಡ ಕೇಳ್ತಾರೆ. ಯಾವ ಸೆಕ್ಷನ್ನು ಏನು, ಆಮೇಲೆ ಯಾವ ಗ್ರಾಮರ್ ಪಾಯಿಂಟ್ ಮೇಲೆ ಯಾವುದು ಒಂದೊಂದು ಮಾರ್ಕ್ಸ್ ಬರ್ತವೋ ಅನ್ನೋದನ್ನ ನಾವು ಸ್ವಲ್ಪ ಗೆಸ್ ಮಾಡ್ಕೊಂಬಿಟ್ರೆ, ಏನು ಗ್ರಾಮರ್ ಪಾಯಿಂಟ್ ಹಬ್ಬ ಬಂದರೂ ಒಂದು 20 ಇರ್ತವೆ. 20ರಲ್ಲಿ ಒಂದು ಪರ್ಟಿಕ್ಯುಲರ್ ನಾವು 20ಕ್ಕೆ ಸ್ಪೆಸಿಫಿಕ್ ಇದು ಇರುತ್ತಪ್ಪ ಅನ್ನೋ ನಾವು ಗೆಸ್ಸಿಂಗ್ಸ್ ಇದ್ಬಿಟ್ರೆ ಈ ಗ್ರಾಮರ್ ಸೆಕ್ಷನ್ನಲ್ಲೇ ನಮಗೆ ಚೆನ್ನಾಗಿ ಮಾರ್ಕ್ಸನ್ನು ತೊಗೋಬೋದು. ಯಾಕಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ಬಂದರೆ ಅನ್ನೋ ಕೆಲವರು ಇರ್ತಾರೆ. ಯಾಕಂದರೆ ಆರ್ಟ್ಸ್ ಸೆಕ್ಷನ್ನವರಿಗೆ ಮತ್ತು ಸೈನ್ಸ್ ಸೆಕ್ಷನ್ನವ್ರಿಗೆ ಇಬ್ಬರಿಗೂ ಸ್ವಲ್ಪ ಹೆವಿ ಅನಿಸುತ್ತೆ. ಯಾಕಂದರೆ ಸ್ಪೋಕನ್ ಇಂಗ್ಲೀಷಿಗೂ ನಾವು ಲರ್ನಿಂಗ್ ಇಂಗ್ಲೀಷಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದೇ ಥರ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋಯಿಂಗ್ ಪ್ಯಾಸೇಜ್ ಈಸ್ ಮಿಸ್ಸಿಂಗ್. ರೈಟ್ ಎನ್ ಅಪ್ರಾಪ್ರಿಯೇಟ್ ಟಾಪಿಕ್ ಸೆಂಟೆನ್ಸ್ ಆಫ್ಟರ್ ರೀಡಿಂಗ್ ದ ರೆಸ್ಟ್ ಆಫ್ ದ ಪ್ಯಾರಾಗ್ರಾಫ್. ನೋಡಿರಿ, ಈ ಪ್ಯಾರಾಗ್ರಾಫನ್ನು ಓದಿದ ಮೇಲೆ ನಿಮಗೆ ಒಂದು ಟಾಪಿಕ್ ಸೆಂಟೆನ್ಸ್ ಬರುತ್ತೆ ಅಂತ ಕೇಳಿದ್ದಾರೆ. ದ ಮೇನ್ ಆಬ್ಜೆಕ್ಟ್ ಆಫ್ ದಿಸ್ ಟಾಸ್ಕ್ ಗಿವನ್ ಬೈ ದ ಟೀಚರ್ ಈಸ್ ಟು ಟೆಸ್ಟ್ ನೋಟ್ ಮೇಕಿಂಗ್, ಕ್ರಿಯೇಟಿವ್ ರೈಟಿಂಗ್, ಸೀಕ್ವೆನ್ಸಿಂಗ್, ರೀಡಿಂಗ್ ಕಂಪರೆನ್ಸೇಷನ್. ನೋಡಿರಿ, ಯಾವಾಗಲೂ ಇಂಗ್ಲೀಷಿಗೆ ರೈಟಿಂಗ್ ವ್ಯತ್ಯಾಸ ಇರಲ್ಲ. ನಾವು ಸೈನ್ಸಲ್ಲಿ ಆಗಿಬಿಟ್ರೆ ಕ್ರಿಯೇಟಿವ್ ಅಂತ ಚೂಸ್ ಮಾಡ್ತಿದ್ವಿ, ಆದರೆ ಇಲ್ಲಿ ಬರೋಂಗಿಲ್ಲ. ಇಲ್ಲಿ ಏನು ಬರ್ತೈತಿ, ರೀಡಿಂಗ್ ಕಂಪರೆನ್ಸೇಷನ್. ಅದಕ್ಕೆ ನಾವು ರೀಡಿಂಗು ರೈಟಿಂಗು ಭಾಷೆಯಲ್ಲಿ ಮೇನ್ ನೋಡ್ತೀವಿ. 56ನೇ ಪ್ರಶ್ನೆ. LAC ಅಪ್ರೋಚ್ ಈಸ್ ಫೌಂಡ್ ಟು ಬಿ ಎ ಇಂಟ್ರೆಸ್ಟಿಂಗ್ ಏರಿಯಾ ಟು ಇಯರ್ಸ್ ದ passage of learning if the context of language teaching. LAC stands for, ನೋಡ್ರಿ, LAC ಅಂದರೆ ಲರ್ನಿಂಗ್ ಅಂತಂದೇನೋ ಇದೆ. ಇದು ಲ್ಯಾಂಗ್ವೇಜ್ ಏನು ಹೇಳ್ರಿ ನೋಡೋಣ, ಎಲ್ಲರಿಗೂ ಗೊತ್ತಿದ್ದಂಗೆ ಏನಿದು, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ನಮ್ಮ ಪಠ್ಯಕ್ರಮದ ತಕ್ಕಂಗೆ ಭಾಷೆ ಅಂತ ಬರುತ್ತೆ. ಯಾವುದನ್ನು ಮಾಡುತ್ತೆ ಇದು, ಅಬ್ರವೇಷನ್ ಅಂತ ಕೇಳ್ತಾರೆ. ಇದರ ಅಬ್ರವೇಷನು ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಅಂತ ಬರುತ್ತೆ. 57ನೇ ಪ್ರಶ್ನೆ. A teacher use many teaching learning resources in teaching of English. The more useful TLM in developing the vocabulary among the students is. ನೋಡಿರಿ, ನಾವು ಯಾವ TLMನ್ನು ಇಂಗ್ಲೀಷಲ್ಲಿ ತೊಗೊಂಡು ಹೋದರೆ ನಮ್ಮ ಟೀಚಿಂಗ್ ಚೆನ್ನಾಗಾಗುತ್ತೆ. ಗ್ರಾಮರ್ ಬುಕ್ಕು ಪಾಠ ಮಾಡಬೇಕಾದ್ರೆ ಗ್ರಾಮರ್ ಹೇಳ್ಕೊತ ಕೂರೋಕ್ಕಾಗಲ್ಲ. ಪಾಠ ಆದಮೇಲೆ ನಾವು ಹೇಳ್ತೀವಿ ಗ್ರಾಮರ್. ಪಿಕ್ಚರ್ ಬುಕ್ಸು ಯೂಸ್ ಆಗುತ್ತೆ ಕೆಲವೊಂದು ಟೈಮಲ್ಲಿ. ನೆಕ್ಸ್ಟ್ ಎನ್ಸೈಕ್ಲೋಪೀಡಿಯಾ ಅಂದರೆ ಇದು ಶಬ್ದಕೋಶ, ಇದು ವಿಶ್ವಕೋಶದಂಗೆ. ಇದು ಕೂಡ ಒಯ್ದು ತೋರ್ಸೋಕ್ಕಾಗಲ್ಲ ಪ್ರತಿ ಸರಿ. ಇವು ಟ್ರೆಸರ್ಸ್ ಅಂತ ಇರ್ತವೆ. ಅಂದರೆ ಈಗ ಟೆಕ್ಸ್ಟ್ ಬುಕ್ ಇರುತ್ತಲ್ಲ, ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ಡು ಇವು ಒಂಥರ ಬುಕ್ಸು. ನಮಗೆ ಸೋರ್ಸ್ ಆಫ್ ಬುಕ್ಸಸ್ ಅಂತ ಕರೀತಾರೆ, ಸಂಪನ್ಮೂಲ ಟೆಕ್ಸ್ಟ್ ಬುಕ್ಗಳು. ಒಂದು ಟೆಕ್ಸ್ಟ್ ಬುಕ್ ಇತ್ತಂದರೆ ಆ ಟೆಕ್ಸ್ಟ್ ಬುಕ್ಕಿಗೆ ತಕ್ಕಂಗೆ ಟೀಸರ್ಸ್ ಅಂತ ಇರ್ತವೆ. ಅದನ್ನು ನಾವು ರೆಫರ್ ಮಾಡಿದರೆ ನಾವು ಲೆಸನ್ನಿಗೆ ಸೋರ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗೆ ಆಪ್ಷನ್ 3. 58. There are many approaches and the methods in the language teaching. Among them, one of that focus more on developing the communication skill is. ನೋಡ್ರಿ, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ಏನನ್ನು ಓದಬೇಕು? ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ಗಿಂತ ನಮಗೆ ಕಮ್ಯುನಿಕೇಷನ್ ಬೇಕಾಗತ್ತೆ. ಇಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ ನೋಡ್ರಿ, ಏನು ಆಪ್ಷನ್ ಇದು? ಸೆಕೆಂಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ನಾವು ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ನಮ್ಮ ಕಮ್ಯುನಿಕೇಷನ್ನು ಚೆನ್ನಾಗಿರಬೇಕು ವ್ಯಾವಹಾರಿಕವಾಗಿ. ನೆಕ್ಸ್ಟ್ 59ನೇ ಪ್ರಶ್ನೆ. ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ಅಮಾಂಗ್ ದ ಲರ್ನಿಂಗ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಎ ಲೆಸ್ dependent in learning. There is a need to list and grade the element of the reference skill. The most required reference skill to be through at the beginners level is. ಯಾವುದನ್ನು ಕೊಟ್ಟರೆ ನಾವು ಇದರದ್ದು ಕ್ವಶನ್ ಅರ್ಥ ಏನಂದರೆ, ನಾವು ಫಸ್ಟಿಗೆ ಇಂಗ್ಲೀಷನ್ನು ಕೊಡ್ತಾ ಇದ್ದೀವಿ ಓದಲಿಕ್ಕೆ. ಡೆವಲಪಿಂಗ್ ದ ರೆಫರೆನ್ಸ್ ಏನು ಕೊಡ್ತೀವಿ ನಾವು ಅವರಿಗೆ, ಏನು ಕೊಟ್ಟರೆ ಚೆನ್ನಾಗಿ ಕಲಿತಾರೆ ಅಂತ ಕ್ವಶನ್ನು.
ಲುಕಿಂಗ್ ಅಪ್ ಎ ಡಿಕ್ಷ್ನರಿ. ನಾವು ಅವ್ರಿಗೆ ಏನು ಮಾಡಬೇಕು, ಇಂಗ್ಲೀಷ್ ಓದೋ ಅಂಥವ್ರಿಗೆ ಫಸ್ಟ್ ಡಿಕ್ಷ್ನರಿಯನ್ನು ಕೊಡಬೇಕು. ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಓದಿದ್ದು, ಹಾಗಾಗಿ ಡಿಕ್ಷ್ನರಿಯನ್ನು ಕೊಡಬೇಕು. ಎನ್ಕ್ಲೋಸಿಂಗ್ಗೆ ಎನ್ಸೈಕ್ಲೋಪೀಡಿಯಾ ಕೊಟ್ಟರೆ ಕರೆಯಂಗಿಲ್ಲ. ಕಂಪ್ಯಾರಿಸನ್ ಆಫ್ ಎ ಗ್ರಾಮರ್ ಬುಕ್ ಇಟ್ಕೊಂಡು ಅರ್ಥ ನೋಡ್ಕೊತ ಕುಂದರೆ ಆಗಲ್ಲ. ರಿವ್ಯೂವಿಂಗ್ ದ ಲೇಟೆಸ್ಟ್ ಬುಕ್ಸು ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಅವ್ರ ಕಲಿಕೆಗೆ ಸಹಾಯಕ ಆಗಲ್ಲ. ಫಸ್ಟ್ ಅವ್ರಿಗೆ ಏನು ಬೇಕು, ಅರ್ಥ ಬೇಕಾಗಿರುತ್ತೆ. ಹಾಗಾಗಿ 60ನೇ ಪ್ರಶ್ನೆ, ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ದ ಟೆಸ್ಟ್ ಟೈಪ್ ದಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್. ನೋಡ್ರಿ, ನಾವು ಇಮ್ಯಾಜಿನೇಷನ್ ಮಾಡಿಕೊಂಡು ಡೆವಲಪಿಂಗ್, ಈಗ ನಾವು ಏನಾದರೂ ಲ್ಯಾಂಗ್ವೇಜನ್ನು ಕಲಿಸ್ಬೇಕಾದ್ರೆ ನೀನು ಏನಾದರೂ ಹೇಳು ಅಂತ ಹೇಳ್ತೀವಿ. ಏನಾದರೂ ಹೇಳಂತಂದಾಗ ಏನು ಹೇಳಬೇಕಾಗ್ತತಿ, ಬಯೋಗ್ರಫಿಯನ್ನು ಹೇಳ್ತಾರೆ, ಹೌದು. ಆದರೆ ಬಯೋಗ್ರಫಿ ಅವ್ರಿಗೆ ಇಂಟ್ರೆಸ್ಟ್ ಬರೋಂಗಿಲ್ಲ, ಈಸಿಯಾಗಿ ಕಲ್ಸೋಕ್ಕಾಗಲ್ಲ. ಬಯೋಗ್ರಫಿಯಲ್ಲಿ ನಾವು ಸ್ಟೋರಿ ಟೆಲ್ಲಿಂಗಿಂದ ಈ ಶಬ್ದಕ್ಕೆ ನಾವು ಇದನ್ನು ಹೇಳ್ತೀವಿ ಅಂದಾಗ ಮಾತ್ರ ಸ್ಟೋರೀಸ್ಗಳಿಂದ ನಾವು ಲ್ಯಾಂಗ್ವೇಜನ್ನು, ಯಾವುದೇ ಭಾಷೆಯನ್ನು ನಾವು ಅರ್ಥ ಮಾಡಿಸ್ಬೋದು. ನೀನು ಎಂಥ ಚೀನಿ ಭಾಷೆ ಆದ್ರೂ ಅವ್ರ ಆ್ಯಕ್ಷನ್ನು ಮತ್ತು ಸ್ಟೋರಿ ಹೇಳ್ಕೊತ ಹೋದರೆ ಅವ್ರ ಬಾಡಿ ಲ್ಯಾಂಗ್ವೇಜೆಲ್ಲ ನೋಡ್ಕೊತ ಹೋದ್ರೆ ನಾವು ಭಾಷೆನ ಕಲಿಬೋದು ಅಂತ ಹೇಳಿ ಸ್ಟೋರಿ ಅದಕ್ಕೆ ರೈಟ್ ಆನ್ಸರು. ಸಾಧ್ಯ ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟೈಮ್ ಜಾಸ್ತಿ ಆಯಿತು, ಆದರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗಂಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ನಾ ಹೇಳ್ತಿದ್ದೀನಲ್ಲ, ನೀವು ಏನು ಪಾಯಿಂಟ್ಸ್ ಮಾಡಿದಿರಿ, ಈ ಪೇಪರಲ್ಲಿ ಏನೇನು ಕೇಳಿದ್ದಾರೆ ಅನ್ನೋದನ್ನ ಒಂದು ಕಡೆ ಪಾಯಿಂಟ್ ಮಾಡ್ಕೊಂಡಿರ್ರಿ. ಗ್ರಾಮರಲ್ಲಿ ಅದೇ ತಿರ್ಗಾಮರ್ಗ ಅದರ ಮೇಲೇ ಕ್ವಶನ್ ಕೇಳಿರ್ತಾರೆ. ಈಗ ಹೆಂಗೆ ಕನ್ನಡದಲ್ಲಿ ನಾ ಹೇಳಿದ್ನಲ್ಲ, ಅದೇ ಥರ ಇಂಗ್ಲೀಷಲ್ಲೂ ಕೆಲವೊಂದು ಸ್ಪೆಸಿಫಿಕ್ ಪಾರ್ಟ್ಸ್ ಇರ್ತಾವೆ. ಇನ್ಫಿನಿಟಿವ್ ಅಂತ ಹೇಳಿದೆ, ನೆಕ್ಸ್ಟು ಪ್ರಿಫಿಕ್ಸು, ಸಫಿಕ್ಸು, ಅಡ್ಜೆಕ್ಟಿವ್ಸು, ನೌನು, ಪ್ರೊನೌನು, ಸೆಂಟೆನ್ಸು, ಆಮೇಲೆ ಯಾವುದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇದು ಎಲ್ಲರ ಮೇಲೆ ಒಂದೊಂದು ಸೆಕ್ಷನ್ ಇರುತ್ತೆ. ಒಂದೊಂದು ಚೂರು ಅದನ್ನು ಎಳಿ ಹಿಡ್ಕೊಂಡ್ಬಿಟ್ರೆ ನಾವು ಚೆನ್ನಾಗಿ ಮಾಡ್ತೇವೆ ಅಂತ ಹೇಳ್ಬೋದು. ಇಂಗ್ಲೀಷ್ ಪೇಪರು ಅಷ್ಟೇ ಇಂಪಾರ್ಟೆಂಟು ಬೇರೆ ಪೇಪರಿಗೆ ಹೋಲಿಸ್ಕೊಂಡಂಗೆ. ನಾನು ಹೇಳ್ದಂಗೆ ಆದಷ್ಟು ಎಲ್ಲ ಸಬ್ಜೆಕ್ಟಿನ ಮೇಲೆ ಈಕ್ವಲ್ ಪ್ರಿಫರೆನ್ಸನ್ನು ಕೊಡಿರಿ. ಎಲ್ಲ ಸಬ್ಜೆಕ್ಟಿಗೂ ಈಕ್ವಲ್ ಟೈಮನ್ನು ಕೊಟ್ಟು ಓದ್ಕೊಳ್ರಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋ ಜೊತೆ ಜಾಯಿನ್ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.